ನಾನು ಪ್ರತಿ ಸರಿನೂ ನಿಮ್ಗೆ ಹೇಳ್ತಾನೆ ಇದ್ದೀನಪ್ಪ, ನೀವು ಕೇಳೋದೇ ಇಲ್ಲ. ನಮ್ಮದು ಒಂದೇ ಕುಟುಂಬ, ಸೌಜನ್ಯದ ಭೇಟಿ. ಅವ್ರು ಬಂದಾಗ ಆಗಾಗ್ಗೆ ಅವರು ನನಗೆ ಹಿರಿಯ ಅಣ್ಣ ಇದ್ದಾಗೆ ಅವರ ಆರೋಗ್ಯ ವಿಚಾರಿಸೋದು ಅಷ್ಟು ನನ್ನ ಕೆಲಸ. ರಾಜಕೀಯ ನಾವೇನು ಮಾತಾಡೋದಿಲ್ಲ. ದಲಿತ ಸಮಾವೇಶದೊಂದು ಹಂಗೆ ಉಳಿತು ಸರ್. ಏನು ಮಾತಾಡಲ್ಲ ರಾಜಕೀಯ ಅಂದ್ರೆ ದಲಿತ ಸಮಾವೇಶ ಇಲ್ಲ, ಏನು ಮಾತಾಡಿಲ್ಲ. ನಾನಲ್ಲಿ ಒಳಗಡೆ ಹೋದ್ಮೇಲೆ ಎಲ್ಲ ಮಕ್ಕಳು ಮರಿ ಎಲ್ಲ ಮಾತಾಡಿಸ್ಬೇಕು, ಕಾಫಿ ಕುಡಿಬೇಕು. ಮನೆಗೆ ಬಂದ್ಮೇಲೆ ಅವೆಲ್ಲ ಆಗ್ಬೇಕಲ್ಲ ರೀ. ಹೋಗಿಲ್ಲ, ಇಲ್ಲ. ನೋಡಪ್ಪ, ರಾಜಕೀಯದ್ದೇನು ಚರ್ಚೆ ಮಾಡಿಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಕುಟುಂಬದ ವಿಚಾರಗಳನ್ನು ಚರ್ಚೆ ಮಾಡಿಕೊಂಡು ಮಾತಾಡಿಕೊಂಡು ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ಬಂದಿದ್ದೇನೆ, ಕಾಫಿ ಕುಡ್ದಿದ್ದೇನೆ, ಆಯ್ತಾ? ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಕುಟುಂಬದಲ್ಲೂ ಕೂಡ ಇಬ್ಬರು ಪ್ರಭಾವಿ ರಾಜಕಾರಣಿಗಳ ಸರ್, ನೀವು ಮತ್ತೆ ಅವರು ಏನಾದರೂ? ಅಲ್ಲಲ್ಲ, ಇದ್ದಾರಲ್ಲ, ಪ್ರಿಯಾಂಕ್ ಇದ್ದಾನೆ, ಆಮೇಲಿಂದ ರಾಧಾಕೃಷ್ಣ ಅವರು MP ಆಗಿದ್ದಾರೆ, ಆಯಿತಾ? ನಾವೆಲ್ಲ ಈಗ ಮಾತಾಡ್ಕೊಂಡು ಬರ್ತೀವಿ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಚಿಕ್ಕಂದಿನಿಂದ ನಾನು ಪ್ರಿಯಾಂಕನ್ನ ಚಿಕ್ಕಂದಿನಿಂದ ನೋಡಿರೋದು. ಆಮೇಲೆ ರಾಧಾಕೃಷ್ಣ ನಾವು ಎಲ್ಲ ಒಂದು ಆಯಿತು 45 ವರ್ಷದ ಫ್ರೆಂಡ್ಶಿಪ್ಪು, ಆಯಿತಾ? ಅದರಿಂದ ಇವೇ ಮಾತಾಡೋದು ನಾವು, ಬೇರೆ ಏನು ಮಾತಾಡೋದು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಇಲ್ಲ, ಏನು ಇಲ್ಲ. ಅವರು ಕೇಳಿಲ್ಲ, ನಾನು ಕೊಟ್ಟಿಲ್ಲ. ಹಿರಿಯಣ್ಣ ಅವರು ನಿಮ್ಗೇನಾದರೂ ಅವ್ರಿಗೆ ಆದಂಥ ಚಾನಲ್ಗಳಿದೆ, ACC ಪ್ರೆಸಿಡೆಂಟ್ಗಳಿಗೆ ಚಾನಲ್ ಇಲ್ಲ, ಅವ್ರು ತಗೊಳ್ತಾರೆ ಮಾಹಿತಿ. ನಮ್ಮ ಹತ್ರ ಏನು ಕೇಳಿಲ್ಲ, ಅವ್ರೇನು ಕೇಳಿಲ್ಲ, ನಾನೇನು ಹೇಳಿಲ್ಲ. ನಿಮ್ ಬೆಂಬಲಿಗರೆಲ್ಲ ಮಾತಾಡ್ತಾ ಇದ್ದಾರೆ ಸರ್, ನಾಯಕತ್ವ ಬದಲಾವಣೆ ಆದ್ರೆ ನಮ್ ಸಾಹೇಬ್ರಿಗೆ ಅವಕಾಶ ಇದೆ ಅಂತ. ಬರೋಣ.